9/10/2023 ಡಿಗ್ರಿ ಕಾಪಿ ಕೊಡ್ತೀನಿ ನಿಮ್ಗೆ. ಒಂದು ಕಾಪಿ ನಿಮಗೆ ಕೇಳಿ. ಕಾರಣ ಇದೇನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಬಂತು. ಅಪೀಲ್ ಪೆಂಡಿಂಗ್ ಇದೆ ಅಲ್ಲಿ, ಅವರೇ ಹಾಕಿರೋ ಅಪೀಲಲ್ಲಿ. ನಾಳೆ 19ಕ್ಕೆ ಇದೆ ಅಲ್ಲಿ. ದುರಂತ ಅಂದರೆ ಪ್ರಜ್ವಲ್ ರೇವಣ್ಣವರೇ ಅಪೀಲ್ ತಗೊಂಡಿಲ್ಲ, ಸಮನ್ಸ್ ತಗೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ಹಾಕಿರೋದು ಅದರಲ್ಲಿ ಎ ಮಂಜು ಡಿಸ್ಕ್ವಾಲಿಫೈ ಆಗಲಿ ಅಂತ ಹಾಕಿದ್ರಲ್ಲ, ಅದರಲ್ಲಿ ಎ ಮಂಜು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಎ ಮಂಜು ಇವ್ರ ವಿರುದ್ಧವಾಗಿ ಒಂದು ಹಾಕ್ಯವ್ರೆ. ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಹಾಕ್ಯವ್ರಿಗೆ ಅಲ್ಲಿ ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಹಾಕಿರೋದ್ರಲ್ಲಿ ಎ ಮಂಜು ಕಳಿಸಿರೋ ಕಾಪಿಯಲ್ಲಿ ಸಿವಿಲ್ ಅಪೀಲ್ ಕೇಸಲ್ಲಿ ಈವನ್ ಟುಡೇ ಪ್ರಜ್ವಲ್ ರೇವಣ್ಣರು ತಗೊಂಡಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸು ಅನರ್ಹತೆ ಬಗ್ಗೆ ಅವರು ಸಿವಿಲ್ ಅಪೀಲನ್ನು ಫೈಲ್ ಮಾಡಿದ್ದಾರೆ. ಅಲ್ಲಿ ರೇವಣ್ಣವರು ಫೈಲ್ ಮಾಡಿದ್ದಾರೆ. ಇದ್ರ ಮೇಲೆ ಈಗ ರೇವಣ್ಣವರು ಫೈಲ್ ಮಾಡಿದ್ದಾರೆ. ಏನು ಫೈಲ್ ಮಾಡಿದ್ದಾರೆ ಅಂತಂದರೆ, ನಮಗೂ ಕೂಡ ಈ ಥರ ಶಿಕ್ಷೆ ಆಗಿದೆ, ಅಲ್ಲಿ ಇದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಕೇಳಿದ್ದಾರೆ. ಅಲ್ಲಿ ರೇವಣ್ಣವರು ತಡೆಯಾಜ್ಞೆ ಕೊಡಲಿಲ್ಲ. ಅಲ್ಲಿ ಅಪೀಲ್ ಪೆಂಡಿಂಗ್ ಇದೆಯಲ್ಲ, ಅದು ಸ್ಟೇ ಆಗಿದೆಯಲ್ಲ, ಅದಕ್ಕೆ ಈ ಕೇಸನ್ನು ಟ್ಯಾಗ್ ಮಾಡಿದ್ದಾರೆ. ಈ ಕೇಸನ್ನು ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಸ್ ಇದೆಯಲ್ಲ, ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಎ ಮಂಜು ಮೇಲೆ ಹಾಕಿದಾರಲ್ಲ ಈಗ ಕೇಸ್, ಅದು ಆ ಕೇಸ್ಗೆ ಇದು ಟ್ಯಾಗ್ ಆಗಿದೆ. ಇದು ಪ್ರಜ್ವಲ್ ರೇವಣ್ಣ ಚುನಾವಣೆ ಸಂದರ್ಭದಲ್ಲೇ ಆ ಮತಗಟ್ಟೆಯಲ್ಲಿ ಹೋಗಿ ರೇವಣ್ಣವರು ಕಳ್ಳ ಮತ ಹಾಕಿವ್ರೆ ಅಂತಲೇ ಎಚ್ ಡಿ ರೇವಣ್ಣ ಡಿಸ್ಕ್ವಾಲಿಫೈ ಆಗಿರೋದು. ಪನಿಷ್ಮೆಂಟ್ ಆ ಸೆಕ್ಷನ್ ಏನು ಹೇಳ್ತಾರೆ ಅಂತ ಅದನ್ನು ಪುಸ್ತಕ ಓದಬೇಕಾಗ್ತದೆ. ಅಲ್ಲಿ ಲಾಸ್ಟ್ ಲೈನ್ ಓದ್ತೀನಿ ನಿಮಗೆ. ಅಲ್ಲಿ ಇಟ್ ಈಸ್ ಅ ಫರ್ದರ್ ಆರ್ಡರ್ ಆ್ಯಂಡ್ ಡಿಕ್ಲೇರ್ ದಟ್ ದ ಪ್ರೇಯರ್ ಆಫ್ ದಿ ಪಿಟಿಷನರ್ ಇನ್ ದ ಬೋತ್ ಕೇಸಸ್ ಟು ದಿ ಡಿಕ್ಲೇರ್ ಶ್ರೀ ಎ ಮಂಜು ದ ಪಿಟಿಷನರ್ ಇನ್ EP ನಂಬರ್ 1/2019 ರಿಟರ್ನ್ ಕ್ಯಾಂಡಿಡೇಟ್ ಈಸ್ ರಿಜೆಕ್ಟೆಡ್. ಯಾಕೆಂದರೆ ಅವರು ನನ್ನ ಡಿಕ್ಲೇರ್ ಮಾಡಿ ಅಂತ ಕೇಳಿದ್ರಲ್ಲ, ಅದು ರಿಜೆಕ್ಟ್ ಆಯ್ತಲ್ಲಿ. ಇನ್ ವೇ ಆಫ್ ದಿ ಫೈಂಡಿಂಗ್ ದಟ್ ಈ ಹಿಮ್ಸೆಲ್ಫ್ ಇನ್ವಾಲ್ವ್ಡ್ ಇನ್ ಕರಪ್ಟ್ ಪ್ರಾಕ್ಟೀಸ್ ಶ್ರೀ ಎಚ್ ಡಿ ರೇವಣ್ಣ ಅಂಡ್ ಶ್ರೀ ಸೂರಜ್ ರೇವಣ್ಣ ಆರ್ ನೇಮ್ಡ್ ಇನ್ ಟರ್ಮ್ಸ್ ಆಫ್ ದಿ ಸೆಕ್ಷನ್ 99(1)(a)(2) ಆಫ್ ದಿ RP ಆ್ಯಕ್ಟ್. ಸರ್, ನಾನು ಮಾಧ್ಯಮ ಮುಂದೆ ಏನಕ್ಕೆ ಬಂದೆ ಅಂತ ಅಂದರೆ, ಇಷ್ಟೆಲ್ಲ ಆಗಿದ್ದು ಕೂಡ ನೀವಲ್ಲಿ ಮೊನ್ನೆ ಮಾಧ್ಯಮದಲ್ಲಿ ಏನು ಹೇಳ್ತೀರ, ನೀವಲ್ಲಿ ಯಾವ ಬೂತಿಗೆ ಹೋಗಿದ್ದೀನಿ ನಾನು, ಯಾವ ಕಳ್ಳೊಟ್ಟು ಹಾಕಿದ್ದೀನಿ ನಾನಲ್ಲಿ, ಎಲ್ಲೈತಿ ಸಾಕ್ಷಿ ಅಂತ ಕೇಳ್ತಾರಲ್ಲ ರೇವಣ್ಣವರು. ಅದಕ್ಕೆ ನಾನು ಇದನ್ನು ಬಿಡಬಾರ್ದು ಅಂತಿದ್ದೆ. ನಾನಲ್ಲಿ ಇವತ್ತು ನಿಮ್ಮ ಮುಂದೆ ಬಿಡ್ತಾ ಇದ್ದೀನಿ. ನಾನಲ್ಲಿ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಉತ್ತರ ಇದು. ನೀವೇನು ಹೇಳಿದ್ರಿ ಹೇಳಿ, ಯಾಕೆ ಇವ್ನು ಶಿಕ್ಷೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ನೀವು ಹೇಳಿ ರೈಟ್. ಅದು ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಪೆಂಡಿಂಗ್ ಮಾಡಿಕೊಂಡಿದ್ದಾರೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.